ಈಗ ದಿನಕ್ಕೆ 2 ರೂಪಾಯಿ ಅಂದರೆ ಯಾವ ಲೆಕ್ಕದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಕಂಪ್ಲೀಟ್ಲಿ ಕ್ಲೂಲೆಸ್. ಸರ್ಕಾರ ಏನಿದೆ ಸರ್, ಸರ್ಕಾರ ಯಾರು ಮಾಡ್ತಾರೋ ಸರ್, ಏನು ಸರ್ಕಾರ, ಯಾವ ಸರ್ಕಾರನೂ ಸರಿ ಇಲ್ಲ. ಈಗ ಈ ಲಾರಿ ಪ್ಲಸ್ ಡೈಲಿ ಸಂಬಳ ತಗೊಳ್ಳೋರು ಮಾಡೋರು ತುಂಬ ತೊಂದರೆ ಆಗ್ತಾ ಇದೆ ಸರ್. ಬಿಜೆಪಿ ಸರ್ಕಾರ ಆ ಸರ್ಕಾರ ಅಂತ ಏನಿಲ್ಲ ಸರ್, ಇಟ್ಸ್ ಹೋಲ್ ಆಫ್ ಓನ್ಲಿ ಫಾರ್ ಹ್ಯೂಮನ್ಸ್. ಲೈಕ್ ಬಿಜೆಪಿ ಗೌರ್ಮೆಂಟ್ಗೆ ಏನು ಹೇಳ್ಬೇಕು ಹೇಳಿ, ಅವ್ರು ಏನಂದ್ರು ಅವ್ರು ಆಗ್ತಾರೆ, ಎಲ್ಲಂದ್ರು ಆಗ್ತಾರೆ ಅವರು ಬಿಜೆಪಿ ಅವರು. ಇಲ್ಲ ಅವ್ರು ಏನು ರೂಲ್ಸ್ ಹಾಕ್ತಾರೋ ಅದೇ ನಾವು ಒಪ್ಕೋಬೇಕು. ಇನ್ನೇನು ಮಾಡ್ತಾರೆ, ನಾವು ಏನು ಹೇಳಿದ್ರೆ ಕಡಿಮೆ ಮಾಡ್ತಾರಾ? ನಾವೇನು ಮಾಡೋಕ್ಕಾಗ್ತೀರಾ? ಎಷ್ಟು ರೇಟ್ ಆಗ್ತದೆ, ನಾನು ಹಾಗೆ ಬೇಕು, ಕೆಲಸ ಮಾಡಬೇಕು, ಊಟ ಮಾಡಬೇಕು. ಅದಕ್ಕೆ ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ಬೇಕಂತ ಕೋರ್ಕೊಂತೀವಿ ಸರ್. ಈಗ ಆ್ಯಕ್ಚುಲಿ ನಾನು 3 ದಿನ ಮುಂಚೆ ನೋಡಿದಾಗ 106 ಇತ್ತು. ಈಗ ಬಂದು ಇಲ್ಲಿ ನೋಡಿದ್ರೆ ನನಗೆ ಗೊತ್ತಿಲ್ಲ. ಅವ್ರಿಗೆ ಕೇಳ್ತಾ ಇದ್ದೀನಿ, ಏನು ಸರ್ 110 ಆಗ್ಬಿಟ್ಟಿದೆ ಅಂದರೆ ಪೆಟ್ರೋಲ್ ಬಂಕ್ ಅವರು ನಮಗೂ ಗೊತ್ತಿಲ್ಲ ಸರ್, ನೆನ್ನೆ ನೈಟ್ ಮಲ್ಕೊಂಬಂದು ಬೆಳಗ್ಗೆ ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ರೆ ಇಲ್ಲಿ 110 ಆಗ್ಬಿಟ್ಟಿದೆ, ನಾವೇ ಹೋಗಿ ಸಿಸ್ಟಮಲ್ಲಿ ಚೇಂಜ್ ಮಾಡೋವರೆಗೂ ನಮಗೆ ಗೊತ್ತಿಲ್ಲ ಅಂತಿದ್ದಾರೆ. ಸೊ ಅವೇರ್ನೆಸ್ ಇಲ್ಲದೆ ಇನ್ಕ್ರೀಸ್ ಮಾಡೋದು ಇಸ್ ನಾಟ್ ರೈಟ್ ಇಸ್ ವಾಟ್ ಐ ಥಿಂಕ್. ಅಟ್ಲೀಸ್ಟ್ ಪಬ್ಲಿಕ್ಗೆ ತಿಳಿಸ್ಬೇಕಲ್ವ, ಈ ಥರ ಇಷ್ಟು ಫಿಕ್ಸ್ಡ್ ರೇಟ್ ಆದರೂ ಹೇಳ್ಬಿಡಿ. ಒಂದು 10 ರೂಪಾಯಿ ಜಾಸ್ತಿ ಆಗುತ್ತಾ, 8 ರೂಪಾಯಿ ಜಾಸ್ತಿ ಆಗುತ್ತಾ, 3 ರೂಪಾಯಿ ಜಾಸ್ತಿ ಆಗುತ್ತಾ ಅಂತ ಒಂದು ಲೆಕ್ಕ ಕೊಟ್ಬಿಡಿ. ಸೊ ದಟ್ ಅದಕ್ಕೆ ಪ್ರಕಾರ ವಿ ವಿಲ್ ಬಿ ಪ್ರಿಪೇರ್ಡ್. ಸೊ ಈಗ 1 ವೀಕಲ್ಲೇ 3 ಸರಿ ಜಾಸ್ತಿ ಮಾಡಿದ್ದಾರೆ. ಸೊ ಇನ್ನು 10 ದಿನ ಆದಮೇಲೆ ಇನ್ನೂ 10 ರೂಪಾಯಿ ಜಾಸ್ತಿ ಆಗುತ್ತಾ ಇಲ್ವಾ ಅಂತ ನಮಗೆ ಗೊತ್ತಾಗಲ್ಲ ಅಲ್ಲ. ವಿ ವಿಲ್ ಬಿ ಇನ್ ದಟ್ ಕನ್ಫ್ಯೂಷನ್ ಓನ್ಲಿ. ಸೊ ದೇರ್ ಶುಡ್ ಬಿ ಎ ಪ್ರಾಪರ್ ಕ್ಲಾರಿಟಿ ಸರ್. ಈಗ ಇಷ್ಟಾಗಿದೆ ಸರ್, ಈಗ 102 ರೂಪೀಸ್ ಇದೆ, 120 ಮಾಡ್ತಾ ಇದ್ದೀವಿ, ಅದಕ್ಕೆ ಮೇಲೆ ಮಾಡಲ್ಲ ಅಂತ ಒಂದು ಫಿಕ್ಸ್ಡ್ ರೇಟ್ ಆದರೂ ಇರಬೇಕು. ಈಗ ದಿನಕ್ಕೆ 2 ರೂಪಾಯಿ ಅಂದರೆ ಯಾವ ಲೆಕ್ಕದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಕಂಪ್ಲೀಟ್ಲಿ ಕ್ಲೂಲೆಸ್. ವಿ ಆರ್ ನಾಟ್ ಅವೇರ್ ಆಫ್ ಎನಿಥಿಂಗ್ ಸರ್. ಏನಾದರೂ ಮಾಡಂಗಿದ್ರೆ ಪಬ್ಲಿಕ್ಗೆ ಹೆಲ್ಪ್ ಆಗೋ ಥರ ಇರಬೇಕು ಆ್ಯಂಡ್ ಇಟ್ ಶುಡ್ ಬಿ ಫೀಸಿಬಲ್ ಫಾರ್ ಎವ್ರಿಬಡಿ. ಎಲ್ಲರ ಕನ್ವೀನಿಯೆಂಟಿಗೂ ನಾವು ನೋಡಿಕೊಂಡು ಮಾಡಬೇಕು ಸರ್. ಯಾಕಂದರೆ ಪೆಟ್ರೋಲ್ ಅನ್ನೋದು ಇಸ್ ನಾಟ್ ಒನ್ ಪ್ರಾಡಕ್ಟ್. ಅದು ಒಂದು ಜಾಸ್ತಿ ಆದರೆ ಮನೆಯಲ್ಲಿ ನಾವು ತಗೊಳ್ಳೋ 20 ಪ್ರಾಡಕ್ಟ್ ರೇಟ್ಗಳು ಜಾಸ್ತಿ ಆಗಿಬಿಡುತ್ತೆ. ಸೊ ಅದನ್ನು ನೋಡಿಕೊಂಡು ಸರ್ಕಾರ ಹ್ಯಾಸ್ ಟು ಟೇಕ್ ಪ್ಲಾನ್ಸ್. ದಟ್ ಇಸ್ ಅವರ್ ಒಪಿನಿಯನ್ ಅಷ್ಟೇ. ಎಷ್ಟು ಜಾಸ್ತಿ ನಮ್ಗೆ ಏನಿರುತ್ತೆ ಸರ್, ಹಾಕಿಸ್ಲೇಬೇಕು, ಓಡಿಸ್ಲೇಬೇಕು. ನಾವು ರ್ಯಾಪಿಡೋ ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ? ನಮ್ಮ ಕೈಲಿ ಏನಿದೆ ಮಾಡೋಕ್ಕೆ? ನಮ್ಮ ಕೈಲಿ ಏನಿದ್ರೆ ನಾವು ಮಾಡ್ಬೋದು. ನಮ್ಮ ಕೈಲಿ ಏನಿದೆ? ಸರ್ಕಾರ ಏನಿದೆ ಸರ್, ಸರ್ಕಾರ ಯಾರು ಮಾಡ್ತಾರೋ ಸರ್, ಏನು ಸರ್ಕಾರ, ಯಾವ ಸರ್ಕಾರನೂ ಸರಿ ಇಲ್ಲ. ಈಗ ಯಾರ ಬಗ್ಗೆ ಏನು ಹೇಳಂಗಿಲ್ಲ. ನಾವು ಮಾಡ್ಕೊಂಡು ಇಲ್ಲಿ ಬಿಡಿ ಸರ್, ನಮಗೇನಿದೆ, ಏನಾಗುತ್ತೆ ಆಗಲಿ, ದೇವರಿದ್ದಾನೆ, ಕಾಪಾಡೋದು, ಸಾಯಿಸೋದು. ಜನಗಳಿಗೆ ತೊಂದರೆ ಇದೆ, ಡೈಲಿ ತೊಂದರೆ ಆಗ್ತಾ ಇದ್ರೆ. ನಮ್ಮಂಥವ್ರಿಗೆ ಸರ್ಕಾರಿ ನೌಕರಿ ಏನು ತೊಂದರೆ ಇಲ್ಲ. ಈ ಲಾರಿ ಪ್ಲಸ್ಸು ಡೈಲಿ ಸಂಬಳ ತಗೊಳ್ಳೋರು ಮಾಡೋರು ತುಂಬ ತೊಂದರೆ ಆಗ್ತಾ ಇದೆ, ಎಲ್ಲರಿಗೂ ಕಷ್ಟ ಆಗ್ತಾ ಇದೆ. ಇದು ಗೌರ್ಮೆಂಟು ನಿವೃತ್ತಿ ಮಾಡಿ ಕೊಡಬೇಕು. ಕೇಂದ್ರ ಏನು ಎಲ್ಲರಿಗೂ ಆಗೋದು ನಮಗೆ ಆಗುತ್ತೆ ಅಷ್ಟೇ, ಬೇರೆ ಏನು ಹೇಳೋಕ್ಕಾಗುತ್ತೆ ಸರ್. ಚಿಕ್ಕ ಐಟಮ್ಗಳ ರೇಟ್ಗಳು ಜಾಸ್ತಿ ಆಗ್ತಾನೇ ಇದೆ, ಎಲ್ಲರಿಗೂ ಬಾಧೆ ಆಗ್ತಾ ಇದೆ. ಅವ್ರ ನೋಡಿ ಎಲ್ಲ ಒಳ್ಳೇದು ಮಾಡಿ ಕೊಡಬೇಕು. ಇವಾಗ ಕಮ್ಯೂಟ್ ಮಾಡಬೇಕು, ಹೊರಗಡೆ ಓಡಾಡಬೇಕಂದ್ರೆ ಹೀಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ, ಹೊರಗಡೆ ಬರೋದು ಪ್ರಾಬ್ಲಮ್. ಅದು ಪೆಟ್ರೋಲ್ ಇವಾಗ ಎಷ್ಟು ಮಟ್ಟಿಗೆ ಅದು ಕರೆಕ್ಟಾಗಿ ಬರ್ತಾಯಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಪ್ರಾಬ್ಲಿ ಕಲಬೆರಕೆನೂ ಆಗಿಬರ್ಬೋದು, ಬರ್ದೇನೂ ಇರ್ಬೋದು. ವಿ ಡೋಂಟ್ ನೋ ಅಲ್ಲ ಏನೇನಾಗುತ್ತೆ ಅಂತ. ಇವಾಗ ಎಲ್ಲ ಕಡೆ ಇನ್ಸ್ಟಾಗ್ರಾಮ್ಸಲ್ಲಿ ಎಲ್ಲ ಕಡೆ ರೋಲ್ ಆಗ್ತಾಯಿದೆ. ಇಟ್ ಈಸ್ ಸಮಥಿಂಗ್ E20 ಸಮಥಿಂಗ್ ಅಂತ ಏನೋ ಹೇಳ್ತಿದ್ರೆ, ಪ್ರಾಬ್ಲಿ ಅದಕ್ಕಿಂತ ಇಂಜಿನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಇದೆಲ್ಲ ಆದರೆ ಪ್ರಾಬ್ಲಮ್ ಎಲ್ಲ ಇದು ಬಿಕಾಸ್ ವಾಟ್ ಆಫ್ ದಿಸ್ ಕಷ್ಟ ಆಗುತ್ತೆ. ವಾಕಿಂಗಲ್ಲಿ ಇರೋರಿಗೆ ಎವ್ರಿ ಡೇ ವಿ ಹ್ಯಾವ್ ಟು ಕಮ್ ಟು ಆಫೀಸ್. ಇವಾಗ ಹೇಳಿದರೆ 2 days ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ, ಬಟ್ ಸ್ಟಿಲ್ ಅಂದರ್ ಡೇಸ್ ವಿ ಹ್ಯಾವ್ ಟು ಕಮ್ ಟು ಆಫೀಸ್. ಸ್ಕೂಲ್ಸ್ಗೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ, ಎಲ್ಲದಕ್ಕೂ ಪ್ರಾಬ್ಲಮ್ ಇದೆ ಸರ್. ಬಿಜೆಪಿ ಸರ್ಕಾರ ಆ ಸರ್ಕಾರ ಅಂತ ಏನಿಲ್ಲ ಸರ್, ಇಟ್ಸ್ ಹೋಲ್ ಆಫ್ ಓನ್ಲಿ ಫಾರ್ ಹ್ಯೂಮನ್ಸ್. ಲೈಕ್ ಆ ಸರ್ಕಾರ ಅಲ್ಲಿ ಈ ಸರ್ಕಾರ ಆ ಥರ ಪ್ರಾಬ್ಲಮ್ಸ್ ಅಲ್ಲ, ಇದು ಮನುಷ್ಯಂಗೆ ಆಗ್ತಾರೋ ಪ್ರಾಬ್ಲಮ್ಸ್, ಕಾಮನ್ ಹ್ಯೂಮನ್ ಪ್ರಾಬ್ಲಮ್ಸ್ ಸರ್. ಸೊ ಇದನ್ನು ಸಾಲ್ವ್ ಮಾಡಬೇಕಷ್ಟೇ ಹೊರತು ಬಟ್ BJP ಮಾಡ್ತಾರೆ, ಕಾಂಗ್ರೆಸ್ ಮಾಡ್ತಾರೆ, ಅದು ಮಾಡ್ತಾರೆ ಅಂತ ಅಲ್ಲ ಸರ್. ಮೋಸ್ಟ್ ಆಫ್ ದ ಥಿಂಗ್ ಇಸ್ ಹ್ಯೂಮನ್ಸ್. ಏನು ಮಾಡಬೇಕು, ಎಷ್ಟಿದ್ರು ನಾವು ತೊಗೊಳ್ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಬಿಸ್ನೆಸ್ ಹೋಗೋಕ್ಕೆ ಗಾಡಿ ಎಲ್ಲಿಂದರೆ ಆಗೋದು, ನಮಗೆ ಅಂಗಡಿ ಇಲ್ಲ, ಅದಕ್ಕೆ ಆಗ್ಬೇಕು. ಕಮ್ಮಿ ಮಾಡಬೇಕು, ಎಲ್ಲ ಜನಗಳಿಗೆ ಆಸಾನ ಮಾಡಬೇಕು, ಕಮ್ಮಿ ಮಾಡಬೇಕು ಜನಗಳಿಗೆ. ಏನು ಗೌರ್ಮೆಂಟ್ ಕಮ್ಮಿ ಮಾಡಿದ್ರೆ ನಮಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು, ಆರಾಮಾಗಿ. BJP ಗೌರ್ಮೆಂಟ್ಗೆ ಏನು ಹೇಳ್ಬೇಕು ಹೇಳಿ, ಅವ್ರು ಏನಂದ್ರು ಅವ್ರು ಆಗ್ತಾರೆ, ಎಲ್ಲಂದ್ರು ಆಗ್ತಾರೆ ಅವರು BJP ಅವರು. ಇಲ್ಲ ಇನ್ನು ಕಮ್ಮಿ ಮಾಡಿ ಅಂದರು ಇವು ಮಾಡ್ತೀನಿ ಅಂತಾರೆ ಅಷ್ಟೇ, ಇನ್ನೂ ಜಾಸ್ತಿ ಮಾಡಿಬಿಡ್ತಾರೆ, ಕಮ್ಮಿ ಮಾಡಲ್ಲ ಅವರು. ಅವ್ರು ಏನು ರೂಲ್ಸ್ ಹಾಕ್ತಾರೋ ಅದೇ ನಾವು ಒಪ್ಕೋಬೇಕು. ಇನ್ನೇನು ಮಾಡ್ತಾರೆ, ನಾವು ಏನು ಹೇಳಿದ್ರೆ ಕಡಿಮೆ ಮಾಡ್ತಾರಾ? ಪ್ರೆಷರ್ ಮಾಡಿದ್ರೇನು ಒಂದು 10 ದಿವಸಕ್ಕೆ 2 ರೂಪಾಯಿ ಕಡಿಮೆ ಮಾಡ್ತಾರೆ, ತಿರ್ಗಾ 4 ರೂಪಾಯಿ ಜಾಸ್ತಿ ಮಾಡ್ತಾರೆ. ಅಯ್ಯಪ್ಪ ಏನಿಲ್ಲ ಸರ್, ಕಷ್ಟ ಆಗ್ತಾ ಇದೆ. ಇನ್ನು ಪೆಟ್ರೋಲ್ದು 100, 110, ಡೈಲಿ 1 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ನಮಗೂ ಕಷ್ಟ ಆಗ್ತದೆ. ಅದಕ್ಕೆ ಎಲೆಕ್ಟ್ರಿಕ್ ಬೈಕ್ ಸ್ಕೂಟರ್ ತೊಗೊಂಡ್ಬಿಡೋ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಆಗ್ತಿರೋದು
ಏನೋ ಜಾಸ್ತಿ ಆಗ್ತಾ ಇಲ್ಲ ಎಲ್ಲದು. ಏನಾದರೂ ಡೋರೇಜ್ ಸ್ವಲ್ಪ ಇದು ಮಾಡಬೇಕು ಸರ್. ನಾವೇನು ಮಾಡೋಕ್ಕಾಗ್ತೀರಾ, ಎಷ್ಟು ರೇಟ್ ಆಗ್ತದೆ ನಾನು ಹಾಗೇ ಬೇಕು, ಕೆಲಸ ಮಾಡಬೇಕು, ಊಟ ಮಾಡಬೇಕು, ಮನೆ ನೋಡಬೇಕು. ಏನಾದರೂ ಆಗಲೂ 110 ಆಗಲೂ ಗಾಡಿ ಓಡಿಸಬೇಕು. ರ್ಯಾಪಿಡೋ ಪೋಡ್ರ್ ಎಲ್ಲ ಅವರೇ ಮಾಡ್ತಾಯಿದೆ. ಪೋಡ್ರಲ್ಲಿ ಜಾಸ್ತಿ ಮಾಡಲ್ಲ ಅವ್ರ ರೇಟು, ಸೇಮ್ ರೇಟ್ ಯಾವುದಿದೆ ಅದೇ ಕಿಲೋಮೀಟ್ರಿಗೆ ಇದು ಮಾಡ್ತಿರೋದು. ಅದೇನೋ ಜಾಸ್ತಿ ಆಗೋಲ್ಲ, ಅವರೇ ಏನಾದರೂ ಮಾಡಬೇಕು. ಇಲ್ಲ ಅಂತ ಎಲೆಕ್ಟ್ರಿಕ್ ಗಾಡಿಯನ್ನು ಓಡಿಸ್ಬೇಕು అಷ್ಟೇ సార్. ప్రాబ్లం ఇక ట్రాఫికే సార్ అసలు బెంగళూరుకి ట్రాఫిక్ ఎక్కువ ప్రాబ్లమే. ఇప్పుడు ట్రాఫిక్ ప్రాబ్లమ్ సార్ట్ అవుట్ అయితే మంచిది. పెట్రోల్ రేట్ ఇక్కడ చాలా బాగుంది హైదరాబాద్తో కంపేర్ చేస్తే. వేరే ప్లేసెస్తో చెన్నైకి కూడా వెళ్ళాను. చెన్నైతో కూడా కంపేర్ చేస్తే ఇక్కడ పెట్రోల్ రేట్ కొద్దిగా తక్కువనే ఉంది. కానీ ఇదే ఒకటే ಟ್ರಾಫಿಕ್ ವಲ್ಲ ಪೊಲ್ಯೂಷನ್ చాలా ఎక్కువ. ನಾವು ಡ್ಯೂಟಿ ಮಾಡ್ತಾ ಇದ್ವಿ, ಇವಾಗ ಆರ್ಡ್ರಿಗೆ ಇಷ್ಟು ಕಿಲೋಮೀಟರ್ಗೆ ಇಷ್ಟು ಅಂತ ಕೊಡ್ತಾ ಇದ್ರು. ಪೆಟ್ರೋಲ್ ರೇಟ್ ಜಾಸ್ತಿ ಆದರೂ ಕೂಡ ಅದೇ ರೇಟೇ ಕೊಡ್ತಾ ಇದ್ದಾರೆ. ಅದರಿಂದ ತೊಂದರೆ ಆಗ್ತೈತೆ ನಮಗೆ. ಅದಕ್ಕೆ ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ಬೇಕಂತ ಕೋರ್ಕೊಂತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.